ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಯೂನಿಟ್ ಟೆಸ್ಟ್ ಎ ಹೀರೋ ಪಾಠದ ಒಂದು ಯೂನಿಟ್ ಟೆಸ್ಟ್ ಮಾಡಲ್ ಕ್ವಶನ್ ಪೇಪರ್ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. 10th ಸ್ಟ್ಯಾಂಡರ್ಡ್ ಇಂಗ್ಲಿಷ್ನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನ ಪ್ರಶ್ನೋತ್ತರಗಳ ಒಂದು ಪ್ರಶ್ನೆಗಳಿಗೆ ಹೀರೋ ಪಾಠದಿಂದ ಒಂದು ಯೂನಿಟ್ ಟೆಸ್ಟ್ನ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಆ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲೇ ನೀಡಿರ್ತಕ್ಕಂಥ ಪ್ರಶ್ನೆಗಳನ್ನು ಯೂನಿಟ್ ಟೆಸ್ಟ್ಗೆ ಹಾಗೂ FA ಟೆಸ್ಟ್ಗಳಿಗೆ ನೀಡಬೇಕಂತ ತಿಳಿಸಿರ್ತಾರೆ. ಹಾಗಾಗಿ ಈ ಹೀರೋ ಪಾಠಕ್ಕೆ ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಇದೆ. ಇಲ್ಲಿ ಮೊದಲನೇ ಮೇನ್ ನೋಡಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಫಸ್ಟ್ ಕ್ವಶನ್, ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಇಟ್ ವಾಸ್ ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ. ಇಲ್ಲಿ ಕ್ವಶನ್ ಟ್ಯಾಗ್ ಅಂದಾಗ ವಾಸ್ ಆಲ್ರೆಡಿ ಹೆಲ್ಪಿಂಗ್ ವರ್ಕ್ ಕೊಟ್ಟಿರೋದ್ರಿಂದ ವಾಸಂಟ್ ಇಟ್ ಆಪ್ಷನ್ ಸಿನಲ್ಲಿದೆ. ಇಟ್ ಪ್ರನೌನ್ ಅಲ್ಲೇ ಇದೆ, ಆದ್ದರಿಂದ ವಾಸಂಟ್ ಇಟ್. ಸೆಕೆಂಡ್ ಕ್ವಶನ್ ನೋಡಿದಾಗ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಕನ್ವರ್ಸೇಷನನ್ನು ನೋಡಿದಾಗ ಸುಮಾ, ಎಕ್ಸ್ಕ್ಯೂಸ್ ಮೀ, ಕುಡ್ ಯು ಟೆಲ್ ಮೀ ಹೌ ಟು ಗೆಟ್ ಟು ದಿ ಲೈಬ್ರರಿ? ವೀನಾ, ಶ್ಯೂರ್, ಜಸ್ಟ್ ಫಾಲೋ ದಿ ಸ್ಟ್ರೀಟ್ ಆ್ಯಂಡ್ ಟರ್ನ್ ಲೆಫ್ಟ್ ಅಟ್ ದ ನೆಕ್ಸ್ಟ್ ಕಾರ್ನರ್. ಸುಮಾ, ಥ್ಯಾಂಕ್ ಯು. ಇಲ್ಲಿ ಅಂಡರ್ಲೈನ್ಡ್ ಸೆಂಟೆನ್ಸ್ ಆಗಿರ್ತಕ್ಕಂಥದ್ದು ಗಿವಿಂಗ್ ಡೈರೆಕ್ಷನ್ ಆಗಿರುತ್ತೆ. ಇನ್ನು ಸೆಕೆಂಡ್ ಮೇನ್ಗೆ ಬಂದಾಗ ಡೂ ಆ್ಯಸ್ ಡೈರೆಕ್ಟೆಡ್ ಇದೆ. ಅಲ್ಲಿ ಥರ್ಡ್ ಕ್ವಶನ್, ಚೂಸ್ 2 syllable ವರ್ಡ್ ಫ್ರಮ್ ದ ಗಿವನ್ ವರ್ಡ್ಸ್. ರಿಟರ್ನಿಂಗ್, ಸೇಫರ್, ಡೆಸ್ಪರೇಟ್ಲಿ, ಸ್ಪೀಕ್ 4 ವರ್ಡ್ಸ್ ಇದೆ. ಇಲ್ಲಿ 2 syllable ವರ್ಡ್ ಅಂದಾಗ ಸೇಫರ್. ನೋಡಿ, ಈ ಪ್ರಶ್ನೆ ಪತ್ರಿಕೆಯ ನಂತರ ನಿಮಗೆ ಕೀ ಆನ್ಸರ್ ಸಹ ಈ PDF ಇರುತ್ತೆ. ಫೋರ್ತ್ ಕ್ವಶನ್, ಕಂಬೈನ್ ದ ವರ್ಡ್ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್. ಫ್ರೈಟ್ಫುಲ್, ಇಲ್ಲಿ ಆ ಪಾಠದ ಪ್ರಕಾರ ಫ್ರೈಟ್ಫುಲ್ ಪ್ರಪೋಸಿಷನ್. ನಂತರ ಗಿವ್ 1 ವರ್ಡ್ ಫಾರ್ ದ ಫಾಲೋಯಿಂಗ್ ಇದೆ. ಎ ಫ್ರೈಟ್ನಿಂಗ್ ಡ್ರೀಮ್ ಅಂತ ಇದೆ, ದಟ್ ಈಸ್ ನೈಟ್ ಮೇರ್. ಇನ್ನು ಥರ್ಡ್ ಮೈನ್ಗೆ ಎಡಿಟಿಂಗ್ ದಿ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಇಲ್ಲಿ ಆ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫನ್ನು ರೈಟ್ ಮಾಡಬೇಕು ಆನ್ಸರ್ ಪೇಪರಲ್ಲಿ. ಕಂಗ್ರ್ಯಾಚುಲೇಷನ್ ಶೋಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ. ಈಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ಆನ್ ರೆಸ್ಪೆಕ್ಟ್ ಅಂತ ಇದೆ. ವರ್ಬ್ ಟು ಬಿ ಕರೆಕ್ಟೆಡ್. ನೋಡಿ, ಇಲ್ಲಿ ಮೊದಲ ಸೆಂಟೆನ್ಸಲ್ಲಿ ಶವರ್ಡ್ ಪಾಸ್ಟ್ ಟೆನ್ಸ್ ಇದೆ, ಸೆಕೆಂಡ್ ಸೆಂಟೆನ್ಸಲ್ಲಿ ಲುಕ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಇದೆ. ಸೊ ಅಲ್ಲಿ ಏನು ಮಾಡಬೇಕು, ಲುಕ್ಡ್. ನಂತರ ಪ್ರಿಪೋಸಿಷನ್ ಅಂದಾಗ ಸೆಕೆಂಡ್ ಸೆಂಟೆನ್ಸ್ ನೋಡಿ, ಈಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ಆನ್ ರೆಸ್ಪೆಕ್ಟ್ ಅಂತಿದೆ, ವಿತ್ ರೆಸ್ಪೆಕ್ಟ್, ವಿತ್ ಅಲ್ಲಿ ಚೇಂಜ್ ಆಗಬೇಕು. ಇನ್ನು ಫೋರ್ತ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಇನ್ 2 or 3 ಸೆಂಟೆನ್ಸಸ್ಸನ್ನು ನೀಡಲಾಗಿದೆ. ವಾಟ್ ವಾಸ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ದಟ್ ಡ್ರೀವ್ ದಿ ಅಟೆನ್ಷನ್ ಆಫ್ ಸ್ವಾಮೀಸ್ ಫಾದರ್? The newspaper report was about the bravery of a village boy who came to fight face to face with a tiger and climbed a tree, stayed off of a day to someone come on that way and kill the tiger. ಇದು ಉತ್ತರ ಬರಬೇಕಾಗುತ್ತೆ. How was Swami honored by his classmates, teachers and the headmaster? Here Swami's classmates saw him with respect, teachers patted his back and the headmaster said he was the true scout. ಈ ಉತ್ತರವನ್ನು. ನಂತರ ಫಿಫ್ತ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಇನ್ 6 to 8 ಸೆಂಟೆನ್ಸ್ ಇದೆ. ಹೌ ಡಿಡ್ ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್? ಹಿಯರ್ ಸ್ವಾಮಿ ಸ್ಲೆಪ್ಟ್ ಇನ್ ದ ಆಫೀಸ್ ರೂಮ್ ಆಸ್ ಫರ್ ಹಿಸ್ ಫಾದರ್ಸ್ ಸಜೆಷನ್. ಹಿ ವಾಸ್ ಅಫ್ರೈಡ್ ಆಫ್ darkness and devils. He slept under the bench. His sleep was racked with nightmare. When he opened his eyes, he saw something moving in the darkness. He thought it was a devil. When it came near, he hugged it and bite it. It was a burglar. He was caught and handed over to police. ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್. ಈ ಉತ್ತರವನ್ನು 3 ಮಾರ್ಕ್ಸ್ಗೆ ಬರೀಬೇಕಾಗುತ್ತೆ. ಇನ್ನು ಸಿಕ್ಸ್ತ್ ಮೇನ್ಗೆ ಬಂದಾಗ ರೀಡ್ ದ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಇಲ್ಲಿ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಇದೆ. ಈ ಸೆಂಟೆನ್ಸಲ್ಲಿ ಹೂ ಸೆಡ್ ದಿಸ್? ಸ್ವಾಮಿ ಸೆಡ್ ದೀಸ್ ವರ್ಡ್ಸ್. ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ ಅಂದಾಗ ಸ್ವಾಮಿ ಸೆಡ್ ದಿಸ್ ವರ್ಡ್ಸ್ ವೆನ್ ಫಾದರ್ ಟುಕ್ ಹಿಮ್ ಟು ದಿ ಆಫೀಸ್ ರೂಮ್ ಟು ಸ್ಲೀಪ್. Then what made him say so? ಅಂದಾಗ he was afraid of darkness and he wanted to escape from his father. So he said that there may be scorpions behind the law book. ನೆಕ್ಸ್ಟ್ ಬಂದು ಪ್ರೊಫೈಲ್ ರೈಟಿಂಗನ್ನು ನೀಡಲಾಗಿದೆ R.K. ನಾರಾಯಣನ್. ಇದನ್ನು ಹೇಗೆ ಬರೀಬೇಕು? ದಿಸ್ ಇಸ್ ಎ ಪ್ರೊಫೈಲ್ ಆಫ್ R.K. ನಾರಾಯಣನ್. ಹಿಸ್ ಡೇಟ್ ಆಫ್ ಬರ್ತ್ ಈಸ್ 10th October 1906 in Madras. His education done in Maharaja College, Mysore. His spouse name is Rajam. His father name is R.V. Krishna Swami Iyer. And professionally he was an English novelist. His famous books are Malgudi Days, Tiger for Malgudi, The Guide, Swami and His Friends. ನೋಡಿ, ಈ ಉತ್ತರವನ್ನು ಸಹ ಕೆಳಗೆ ನೀಡಲಾಗಿದೆ. ಇನ್ನು
ಏಯ್ತ್ ಮೇನ್ಗೆ ನೋಡಿದಾಗ ಲೆಟರ್ ರೈಟಿಂಗ್ ಇದೆ, ಪರ್ಸ್ನಲ್ ಲೆಟರ್ ಇದೆ ಮತ್ತು ಅಫಿಷಿಯಲ್ ಲೆಟರನ್ನು ನೀಡಲಾಗಿದೆ. ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕ್ಲೂಸ್ ಫ್ರಮ್ ದ ಪಿಕ್ಚರ್ ಆ್ಯಂಡ್ ಕಂಪ್ಲೀಟ್ ದ ಪ್ಯಾರಾಗ್ರಾಫ್. ಇಲ್ಲಿ ಚಿತ್ರ ಕೊಟ್ಟಿದೆ, ಕೆಳಗಡೆ ಆ ಪ್ಯಾರಾಗ್ರಾಫ್ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಪ್ಯಾರಾಗ್ರಾಫನ್ನು ಸಹ ನೀಡಲಾಗಿದೆ. ಅದನ್ನು ನೋಡಿ ನಾವು ಪ್ಯಾರಾಗ್ರಾಫನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಎ ಡ್ಯಾಶ್ ಈಸ್ ಸಿಟ್ಟಿಂಗ್ ಅಂಡರ್ ಎ ಟ್ರೀ ವಿತ್ ಎ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಎ ಬಾಯ್ ಸಿಟ್ಟಿಂಗ್ ಅಂಡರ್ ಎ ಟ್ರೀ ವಿತ್ ಎ ಡಾಗ್. ಎ ಮಂಕಿ ಈಸ್ ಆನ್ ದ ಟ್ರೀ. A boy and the girl standing by the side of the bridge. A car is moving along the road. There are many trees and water is flowing in the canal. ನಂತರ ಬಂದು read the following poem and answer the following questions ಇದೆ. 30 days with September, April, June and November. All the rest have 31 excepting February alone, and that has 28 days clear and 29 in each leap year. ಇಲ್ಲಿ how many months have 30 days ಅಂದಾಗ 4 months, September, April, June and November. Which months are with 31 days? ಇಲ್ಲಿ ಮಂತ್ಸ್ ನೇಮ್ಸ್ ಬರಿಬೇಕು. 31 ಡೇಸ್ ಇರತಕ್ಕಂತಹ ಜಾನ್ವರಿ, ಮಾರ್ಚ್, ಮೇ ಇವುಗಳನ್ನು ಹೆಸರನ್ನು ಬರೀಬೇಕು. ದೆನ್ ವೈ ಈಸ್ ಫೆಬ್ರವರಿ ಮಂತ್ ಈಸ್ ಎಕ್ಸೆಪ್ಷನ್ ಅಂತ ಕೇಳಿದ್ದಾರೆ. ಫೆಬ್ರವರಿ ಮಂತ್ ಆ್ಯಸ್ 80 ಡೇಸ್ ಆ್ಯಂಡ್ 89 ಫಾರ್ ಎ ಲೀಪ್ ಇಯರ್. ಲಿಸ್ಟ್ ದಿ ರೈಮಿಂಗ್ ಫೇರ್ಸ್ ಯೂಸ್ಡ್ ಇನ್ ದ ಪೋಯಮ್ ಅಂತ ಕೇಳಿದ್ದಾರೆ. ಇಲ್ಲಿ ರೈಮಿಂಗ್ ವರ್ಡ್ಸ್ ಅಂದಾಗ ಕ್ಲಿಯರ್, ಇಯರ್, ಈ ಒಂದು ರೈಮಿಂಗ್ ವರ್ಡ್ಸನ್ನು ಬರೀಬೇಕಾಗುತ್ತೆ. ನೋಡಿ, ಈ ಪ್ರಶ್ನೆ ಪತ್ರಿಕೆಗೆ ಇಲ್ಲಿ ಕೀ ಆನ್ಸರನ್ನು ಸಹ ನೀಡಲಾಗಿದೆ. ನೋಡಿ, ಕ್ವಶನ್ ಟ್ಯಾಗ್ಗೆ ಆಪ್ಷನ್ ಸಿ ವಾಸಂಟ್ ಇಟ್, ನಂತರ ಲ್ಯಾಂಗ್ವೇಜ್ ಫಂಕ್ಷನ್ ಆಪ್ಷನ್ ಬಿ, ಗಿವಿಂಗ್ ಡೈರೆಕ್ಷನ್, 2 syllable ವರ್ಡ್ ಸೇಫರ್, ಕೊಲೊಕೇಟಿವ್ ವರ್ಡ್ ಫ್ರೈಟ್ಫುಲ್ ಪ್ರಪೋಸಿಷನ್, ಎ ಫ್ರೈಟ್ನಿಂಗ್ ಡ್ರೀಮ್ ಈಸ್ ನೈಟ್ ಮೇರ್. ನಂತರ ಎಡಿಟಿಂಗ್ ಪ್ಯಾರಾಗ್ರಾಫಲ್ಲಿ ಬಂದು ಲುಕ್ಡ್, ದೆನ್ ಆನ್ ವಿತ್ ರಿಪ್ಲೇಸ್ ಬರೀಬೇಕಾಗುತ್ತೆ. ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ಸನ್ನು ಸಹ ಇಲ್ಲಿ ನೀಡಲಾಗಿದೆ. ಹಾಗೆ 3 ಮಾರ್ಕ್ಸ್ ಕ್ವಶನ್, ದೆನ್ ಎಕ್ಸ್ಟ್ರಾಕ್ಟ್, ಅದಾದ ನಂತರ ಪ್ರೊಫೈಲ್ ರೇಟಿಂಗ್ ಆನ್ಸರನ್ನು ನೀಡಲಾಗಿದೆ. ಆ್ಯಂಡ್ ಈವನ್ ಲೆಟರ್ಸ್ಗೂ ಸಹ ಈ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲೇ ಈ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ. ಆ ಪ್ರಶ್ನೆಗಳಿಗೆ ನೀಡಿರತಕ್ಕಂತಹ ಒಂದು ಲೆಟರ್ ರೈಟಿಂಗ್ಸನ್ನು ಇಲ್ಲಿ ಅಫಿಷಿಯಲ್ ಲೆಟರ್ ಆ್ಯಂಡ್ ಪರ್ಸ್ನಲ್ ಲೆಟರ್ ಎರಡನ್ನೂ ಸಹ ಇಲ್ಲಿ ನೀಡಲಾಗಿದೆ. ನಂತರ ಈ ಒಂದು ಪಿಕ್ಚರ್ ಪ್ಯಾರಾಗ್ರಾಫನ್ನು ಎಡಿಟ್ ಮಾಡಲಾಗಿದೆ. ಕೊನೆಯಲ್ಲಿ ಕೊಟ್ಟಿರ್ತಕ್ಕಂಥ ಪೋಯಮ್ ಕ್ವಶನ್ಸನ್ನು ಇಲ್ಲಿ ಆನ್ಸರ್ ಮಾಡಲಾಗಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್. ಓನ್ಲಿ ಫಾರ್ ಹೀರೋ ಲೆಸನ್ಗೆ ಮಾತ್ರ ಈ ಮಾಡೆಲ್ ಕ್ವಶನ್ ಪೇಪರನ್ನು ನೀಡಲಾಗಿರುತ್ತೆ. ಇದು ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದ್ದು ಯೂನಿಟ್ ಟೆಸ್ಟ್ಗೆ ರೆಡಿ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದಾನೆ. ಹಾಗೆ ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇದ್ದು ಮತ್ತು ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋನ ಶೇರ್ ಮಾಡಿ. ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಈ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ಲರ್ನ್ ಈಸಿಲಿ ಚಾನಲಲ್ಲಿ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.